40 ಇಯರ್ಸ್ ಕ್ರಾಸ್ ಆದಮೇಲೆ ಆರೋಗ್ಯ ಚೆನ್ನಾಗಿದೆ ಅಂತ ಅನಿಸಿದ್ರೂ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಸೊ ಯಾವೆಲ್ಲ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕು ಅಂತ ನೋಡೋದಾದರೆ, ಒಂದು ಬ್ಲಡ್ ಪ್ರೆಷರ್, ಸೆಕೆಂಡ್ ಬ್ಲಡ್ ಶುಗರ್ ಲೆವೆಲ್, ಅದರಲ್ಲೂ HbA1c 3 ಮಂತ್ಸ್ ಆ್ಯಾವ್ರೇಜನ್ನು ಕೊಡುತ್ತೆ ನಿಮಗೆ. ಮತ್ತು ಲಿಪಿಡ್ ಪ್ರೊಫೈಲ್ ಅಂತ ಏನು ಹೇಳ್ತೀವಿ, ಕೊಲೆಸ್ಟ್ರಾಲ್ ಅದು, ಮತ್ತು ಕಿಡ್ನಿ ಫಂಕ್ಷನ್ ಟೆಸ್ಟ್ಗಳನ್ನು ಮಾಡಿಸೋದು, ಲಿವರ್ ಫಂಕ್ಷನ್ ಟೆಸ್ಟನ್ನು ಮಾಡೋದು, ಮತ್ತು CBC ಇದರಲ್ಲಿ ನಿಮಗೆ ಬ್ಲಡ್ ಕೌಂಟ್ ಗೊತ್ತಾಗುತ್ತೆ, ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಏನಾದರೂ ಇನ್ಫೆಕ್ಷನ್ ಇದ್ದರೆ ಗೊತ್ತಾಗುತ್ತೆ. ಮತ್ತು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ಗಳನ್ನು ಮಾಡಿಸೋದು, ಕಣ್ಣಿನ ಪರೀಕ್ಷೆ ಮತ್ತು ಡೆಂಟಲ್ ಚೆಕಪ್ಪನ್ನು ಮಾಡಿಸ್ಕೊಳ್ಳುವಂಥದ್ದು. ಇನ್ನು ಮಹಿಳೆಯರಿಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ, ಒಂದು ಬ್ರೆಸ್ಟ್ ಕ್ಯಾನ್ಸರ್ನ ರೋಲ್ಔಟ್ ಮಾಡಲಿಕ್ಕೆ ಇರುವಂಥ ಟೆಸ್ಟ್ಗಳು, ಮ್ಯಾಮೋಗ್ರಫಿ ಆಗಿರ್ಬೋದು, ಅಥವಾ ಗರ್ಭಕೊರಳಿನ ಕ್ಯಾನ್ಸರ್ನ ರೋಲ್ಔಟ್ ಮಾಡಲಿಕ್ಕೆ ಪ್ಯಾಪ್ ಸ್ಮಿಯರ್ ಇರ್ಬೋದು, ಅಥವಾ ಮನೆಯಲ್ಲಿ ಹೆಂಗಸರಲ್ಲಾಗಲಿ ಗಂಡಸರಲ್ಲಾಗಲಿ ಯಾರಿಗಾದರೂ ಕ್ಯಾನ್ಸರ್ನ ಸಮಸ್ಯೆ ಇತ್ತು ಅಂತಂದರೆ ಯಾವುದೇ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಕಾಯಿಲೆ ಬಂದ ನಂತರ ನೀವು ಎಷ್ಟೇ ಒದ್ದಾಡಿದ್ದಕ್ಕಿಂತ ಅಥವಾ ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕಿಂತ ಬರೋಕ್ಕೆ ಮುಂಚೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಬೇಗ ಅದನ್ನು ಡಯಾಗ್ನೋಸ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿಯ ಆರೋಗ್ಯಕರ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.